ಅಣ್ಣ ಹಾಕಿದ ಅಜ್ಜಿ ಇನ್ನಿಲ್ಲ, ಬಿಕ್ಕಿ ಬಿಕ್ಕಿ ಅತ್ತ ಮಂಗ. ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಮಹಾಂತೇಶ್ ಗಿರಿಯಪ್ಪ. ತನಗೆ ಅಣ್ಣ ಹಾಕಿದಂತಹ ಅಜ್ಜಿ ಸತ್ತಾಗ ಮೃತದೇಹದ ಮೇಲೆ ಬಂದು ಕುಳಿತು ತನ್ನ ಮೂಕ ರೋಧನೆಯನ್ನ ವ್ಯಕ್ತಪಡಿಸಿದೆ. ಅಜ್ಜಿಯ ಶವದ ಪಕ್ಕ ಬಂದು ಅಜ್ಜಿಯ ಎದೆಯ ಮೇಲೆ ಮಲಗಿ ಅಜ್ಜಿಯ ಮುಖವನ್ನ ಸವರಿ ತನ್ನ ದುಃಖವನ್ನ ವ್ಯಕ್ತಪಡಿಸಿದೆ. ಮನುಷ್ಯರು ಮನುಷ್ಯನ ಮೇಲೆ ದ್ವೇಷ ಕಾರುವ ಇಂದಿನ ದಿನಮಾನಗಳಲ್ಲಿ ಇಲ್ಲೊಂದು ಮಂಗ ಮಾನವೀಯತೆಯನ್ನ ಮೆರೆದಿದೆ, ತನ್ನ ದುಃಖವನ್ನ ಹೇಳಿಕೊಂಡಿದೆ. ಇಂತಹ ಒಂದು ಮನಕಲಕುವ ಘಟನೆ ನಡೆದು ಬಂದದ್ದು ಚನ್ನಪಟ್ಟಣ ತಾಲೂಕಿನ ಬಿವಿ ಹಳ್ಳಿ ಎನ್ನುವಂತಹ ಗ್ರಾಮದಲ್ಲಿ. ಬಹಳಷ್ಟು ಸಂದರ್ಭಗಳಲ್ಲಿ ನಾವು ನೋಡ್ತಾ ಇರ್ತೀವಿ, ಮಂಗಗಳು ಅಂದ್ರೆ ತುಂಟಾಟವನ್ನ ಮಾಡೋದು, ಮನುಷ್ಯರ ಕೈಲಿ ಇರ್ತಕ್ಕಂತಹ ವಸ್ತುಗಳನ್ನ ಕಿತ್ಕೊಳ್ಳುವಂತಹ ಉದಾಹರಣೆಗಳೇ ನಮಗೆ ಜಾಸ್ತಿ ಕಾಣುತ್ತೆ, ಅಂತಹ ದೃಶ್ಯಗಳೇ ಕಾಣುತ್ತೆ. ಎಲ್ಲಿಯಾದ್ರೂ ನಾವು ಹೊರಗಡೆ ಹೋದಾಗ ಎಲ್ಲಿಯಾದ್ರೂ ಮಂಗಗಳು ಬಂದ್ರೆ ನಮ್ಮ ಕೈಯಿಂದ ಕಿತ್ಕೊಂಡು ಓಡುವಂತಹ ದೃಶ್ಯಗಳು ಹೆಚ್ಚಾಗಿ ನಮಗೆ ಕಂಡು ಬರುತ್ತೆ. ಆದ್ರೆ ಇಲ್ಲೊಂದು ಮಂಗ ತನಗೆ ಅಣ್ಣ ಹಾಕಿದಂತಹ ಅಜ್ಜಿ ಸತ್ತಾಗ ಮೃತದೇಹದ ಮೇಲೆ ಬಂದು ಕುಳಿತು ತನ್ನ ಮೂಕ ರೋಧನೆಯನ್ನ ವ್ಯಕ್ತಪಡಿಸಿದೆ. ಬಿವಿ ಹಳ್ಳಿ ಎನ್ನುವಂತಹ ಒಂದು ಗ್ರಾಮದಲ್ಲಿ ಓರ್ವ ಅಜ್ಜಿ ಪಾರ್ವತಮ್ಮ ಅಂತ ಇರ್ತಾರೆ. ಅವರಿಗೆ ಮಂಗ ಅಂದ್ರೆ ಬಹಳಷ್ಟು ಪಂಚಪ್ರಾಣ ಆಗಿರುತ್ತೆ. ಅದು ಒಂದಿನ ಎಲ್ಲಿಂದಲೋ ಮಂಗನ ಮರಿಯೊಂದು ಬಂದು ಅವರ ಮನೆಯ ಸುತ್ತಮುತ್ತ ಸುತ್ತಾಡ್ತಾ ಇರುತ್ತೆ. ಆ ಸಂದರ್ಭದಲ್ಲಿ ಆ ಮಂಗನಿಗೆ ನೀರು, ಅನ್ನ, ಆಹಾರ ಕೊಡುವುದಷ್ಟೇ ಅಲ್ಲ, ಸ್ವಂತ ಒಂದು ಮನೆಯ ಸದಸ್ಯನಂತೆ ಆ ಅಜ್ಜಿ ನೋಡ್ಕೊಂಡಿರ್ತಾರೆ. ಇದು ಬಹಳಷ್ಟು ವರ್ಷಗಳ ಕಾಲ ಇದೇ ರೀತಿ ಆ ಮಂಗನನ್ನ ಸಾಕಿ ಸಲಹಿರ್ತಾರೆ. ಅದೇನು ಸಾಕಿದಂತಹ ಮಂಗ ಅಲ್ಲ, ಎಲ್ಲಿಂದಲೋ ಬಂದಂತಹ ಮಂಗ. ಅದಕ್ಕೆ ಅಷ್ಟೊಂದು ಕರುಣೆಯನ್ನ ತೋರಿ ಮನೆಯ ಮಗನಂತೆ ಆ ಪಾರ್ವತಮ್ಮ ಆ ಮಂಗನನ್ನ ನೋಡ್ಕೊಂಡಿರ್ತಾರೆ. ಆದ್ರೆ ಏಕಾಏಕಿ ಇದೀಗ ಅಜ್ಜಿ ಮೃತಪಟ್ಟಿದ್ದಾರೆ ವಯೋಸಹಜ ಕಾಯಿಲೆಯಿಂದ. ಅಂದ್ರೆ 80 ವರ್ಷಗಳಾಗಿದೆ. ಹಾಗಾಗಿ ವಯೋಸಹಜ ಕಾಯಿಲೆಗಳಿಂದ ಬಳಲಿದಂತಹ ಅಜ್ಜಿ ಮೃತಪಟ್ಟಾಗ ಎಲ್ಲರೂ ಕೂಡ ಜನ ನೋಡುವುದಕ್ಕೆ ಬರ್ತಾರೆ. ಅವರೆಲ್ಲರ ಮಧ್ಯೆ ತೂರಿಕೊಂಡು ಬಂದಂತಹ ಆ ಮಂಗ ಅಜ್ಜಿಯ ಶವದ ಪಕ್ಕ ಬಂದು ಅಜ್ಜಿಯ ಎದೆಯ ಮೇಲೆ ಮಲಗಿ ಅಜ್ಜಿಯ ಮುಖವನ್ನ ಸವರಿ ತನ್ನ ದುಃಖವನ್ನ ವ್ಯಕ್ತಪಡಿಸಿದೆ. ಇದನ್ನು ನೋಡಿದಂತಹ ಜನತೆ ಆಶ್ಚರ್ಯಚಕಿತರಾಗಿದ್ದಾರೆ. ಇವತ್ತು ಒಬ್ಬ ಮನುಷ್ಯ ಸತ್ತಾಗ ಸಂತಸ ಪಡುವಂತಹ ಜನಗಳೇ ಹೆಚ್ಚಾಗಿರುವಂತಹ ಕಾಲ ಇದು. ಅಂಥದ್ರಲ್ಲಿ ಈ ಮೂಕ ಪ್ರಾಣಿಗೂ ಕೂಡ ಭಾವನೆಗಳಿದೆ, ಬಾಂಧವ್ಯದ ಸವಿ ಇದೆ, ಬಾಂಧವ್ಯದ ಮೌಲ್ಯಗಳು ಗೊತ್ತಿದೆ ಅನ್ನೋದು ಈ ದೃಶ್ಯವನ್ನ ನೋಡಿದಾಗ ಗೊತ್ತಾಗತ್ತೆ. ಈ ದೃಶ್ಯದಲ್ಲಿ ನೀವು ನೋಡ್ತಾ ಇರ್ಬೋದು, ಸತ್ತಾಗ ಆ ಅಜ್ಜಿಯ ಅಗಲಿಕೆಯನ್ನ ವ್ಯಕ್ತಪಡಿಸ್ತಾ ಇದೆ ಈ ಕೋತಿ ಮರಿ ಅಂತ ಹೇಳಿ. ಹಾಗಾಗಿ ಮನುಷ್ಯರ ಭಾವನೆಗಳು, ಮನುಷ್ಯರ ಪ್ರೀತಿ ಮರೆಯಾಗುತ್ತಿರುವಂತಹ ಇಂದಿನ ಕಾಲಘಟ್ಟದಲ್ಲಿ ಮೂಕ ಪ್ರಾಣಿಗಳಲ್ಲಿ ಈ ರೀತಿಯಾದಂತಹ ಒಂದು ಭಾವನೆಗಳು ವ್ಯಕ್ತವಾಗಿರುವುದು ಅಚ್ಚರಿಯನ್ನ ಪಡಿಸಿದೆ. ಇದು ಒಂದು ಮಂಗ ಮತ್ತು ಅಜ್ಜಿಯ ಬಾಂಧವ್ಯವನ್ನ ಹೇಳುವ ಕಥೆಯಾಗಿತ್ತು. ಇದಾಗಿತ್ತು ಇವತ್ತಿನ ವಿಶೇಷ. ಲೇಟೆಸ್ಟ್ ಸುದ್ದಿಗಳಿಗಾಗಿ ನೋಡ್ತಾ ಇರಿ ರನ್ ಟಿವಿ. ಇದು ಸಾಮಾಜಿಕ ಚಿಲುಮೆ. ಬಾಗಲಕೋಟ್ ಜಿಲ್ಲೆಯ ಬೀಳಗಿ ತಾಲೂಕಿನ ಬಾಡಗಂಡಿ ಎಂಬ ಪುಟ್ಟ ಗ್ರಾಮದಲ್ಲಿ ಆರಂಭಗೊಂಡ ಎಸ್ಆರ್ ಪಾಟೀಲ್ ಶಿಕ್ಷಣ ಸಂಸ್ಥೆ ಇಂದು ನರ್ಸರಿಯಿಂದ ಪಿಯುಸಿ, ಬಿಎಸ್ಸಿ ನರ್ಸಿಂಗ್, ಬಿಎಸ್ಸಿ ಅಲೈಡ್ ಕೋರ್ಸಸ್, ಬಿಎಎಂಎಸ್ ಆಯುರ್ವೇದಿಕ್, ಎಂಬಿಬಿಎಸ್ ಒಳಗೊಂಡು ಹೆಮ್ಮರವಾಗಿ ಬೆಳೆದಿದೆ. ಪಿಯುಸಿ ವಿಜ್ಞಾನ ವಿಭಾಗದಲ್ಲಿ ಸತತ 2 ಬಾರಿ ಜಿಲ್ಲೆಗೆ ಹಾಗೂ 4 ಬಾರಿ ತಾಲೂಕಿಗೆ ಪ್ರಥಮ ತಂದುಕೊಟ್ಟ ಹಿರಿಮೆ. ಎನ್ಇಇಟಿ, ಜೆಡಬ್ಲ್ಇ, ಕೆಸಿಎಟಿ, ಬ್ಯಾಂಕಿಂಗ್, ಸಿಎ ಫೌಂಡೇಶನ್ ಕೋರ್ಸ್ಗಳಿಗೆ ವಿಶೇಷ ತರಬೇತಿ ಒಂದೇ ಸೂರಿನಡಿ ಲಭ್ಯ. ಉತ್ತಮ ಹಾಸ್ಟೆಲ್, ಗುಣಮಟ್ಟದ ಊಟ ಉಪಹಾರ, ಮಕ್ಕಳ ಸರ್ವತೋಮುಖ ಅಭಿವೃದ್ಧಿಗಾಗಿ ಸ್ವಿಮ್ಮಿಂಗ್ ಪೂಲ್, ಇಂಡೋರ್ ಔಟ್ಡೋರ್ ಸ್ಟೇಡಿಯಂ, ಜಿಮ್, ಮ್ಯೂಸಿಕ್ ಕ್ಲಾಸ್, ಚಿತ್ರಕಲಾ ತರಬೇತಿ ಸೇರಿದಂತೆ ಅನೇಕ ಸೌಲಭ್ಯಗಳಿವೆ. ನುರಿತ ಬೋಧಕರು, ಲ್ಯಾಬೊರೇಟರಿ, ಶಾಲಾ ವಾಹನ, ಸುರಕ್ಷತಾ ದೃಷ್ಟಿಯಿಂದ ಸೆಕ್ಯೂರಿಟಿ, ಸಿಸಿಟಿವಿ ಅಳವಡಿಸಲಾಗಿದೆ. ಹಚ್ಚ ಹಸಿರಿನಿಂದ ಕಂಗೊಳಿಸುವ ಕ್ಯಾಂಪಸ್ ವಿದ್ಯಾರ್ಥಿಗಳ ಮನಸ್ಸಿಗೆ ಮುದ ನೀಡುತ್ತೆ. ಅತ್ಯುತ್ತಮ ಶಿಕ್ಷಣಕ್ಕಾಗಿ ಇಂದೇ ಸಂಪರ್ಕಿಸಿ ಬಾಪೂಜೆ ವಿದ್ಯಾಸಂಸ್ಥೆ. ರನ್ ಟಿವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ.